ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಕಿನ್ನರಿ ಧಾರಾವಾಹಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಮಣಿಪಾತ್ರವನ್ನ ಪುಟ್ಟ ಹುಡುಗಿ ದಿಶಾ ನಿರ್ವಹಿಸ್ತಾ ಇದ್ಲು. ಸರಿಯಾಗಿ 4 ವರ್ಷಗಳ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿನ್ನರಿ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಈ ಧಾರಾವಾಹಿಯಲ್ಲಿ ಮಣಿಪಾತ್ರದ ಬಾಲ್ಯ ಹಾಗೂ ಯೌವನವನ್ನ ತೋರಿಸಲಾಗಿತ್ತು. ಮಣಿ ಬಾಲ್ಯದ ಪಾತ್ರದಲ್ಲಿ ಪುಟ್ಟ ಹುಡುಗಿ ದಿಶಾ ನಟಿಸ್ತಾ ಇದ್ಲು. ಈಗ ಅವಳು ಹೇಗಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಎಂಬುದರ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೈಸೂರಿನಲ್ಲಿ 1ನೇ ತರಗತಿ ಓದ್ತಾ ಇದ್ದಾಗಲೇ ದಿಶಾ ಕಿನ್ನರಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ಲು. ಓದಿನಲ್ಲಿ ಮುಂದಿದ್ದ ದಿಶಾಗೆ ಮುಂದೆ ಡಾಕ್ಟರ್ ಆಗುವ ಆಸೆ ಇತ್ತು. ಆದರೆ ದಿಶಾ ಅಮ್ಮನಿಗೆ ತನ್ನ ಮಗಳು ಟಿವಿಯಲ್ಲಿ ಕಾಣಿಸ್ಕೊಳ್ಳಬೇಕು ಅನ್ನುವಂತ ಆಸೆ ಇತ್ತು. ಅದೇ ಸಮಯಕ್ಕೆ ಕಿನ್ನರಿ ಧಾರಾವಾಹಿ ಕೂಡ ಆರಂಭ ಆಗ್ತಾ ಇತ್ತು. ಸೀರಿಯಲ್ ತಂಡ ಮಣಿ ಎಂಬ ಪಾತ್ರಕ್ಕೆ ಪುಟ್ಟ ಹುಡುಗಿಯನ್ನ ಹುಡುಕ್ತಾ ಇದ್ರು. ಆಗ ದಿಶಾ ಆಡಿಷನ್ಗೆ ಹೋಗಿ ಆಯ್ಕೆಯಾಗಿದ್ಲು. ಬೆಂಗಳೂರಿನಲ್ಲಿ ನಡೆದ ಈ ಆಡಿಷನ್ ಅಲ್ಲಿ ಸುಮಾರು 200 ಮಂದಿ ಮಕ್ಕಳು ಭಾಗವಹಿಸಿದ್ರು. ನಟನೆಯ ಬಗ್ಗೆ ಏನೂ ಗೊತ್ತಿಲ್ಲದಿದ್ರೂ ಕೂಡ ದಿಶಾ ಮಣಿ ಪಾತ್ರಕ್ಕೆ ಆಯ್ಕೆಯಾಗಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 3 ನಡೆಯುವಾಗ ಅವಳು ಒಂದು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ಲು. ಅಷ್ಟೇ ಅಲ್ಲ, ಆ ಮನೆಯಲ್ಲಿಯೇ ಇರ್ತೀನಿ ಅಂತ ಹಠ ಕೂಡ ಮಾಡ್ತಾ ಇದ್ಲಂತೆ. ಸುದೀಪ್ ಅಂದ್ರೆ ದಿಶಾಗೆ ತುಂಬಾ ಇಷ್ಟವಂತೆ. ಮಜಾ ಟಾಕೀಸ್ ನಲ್ಲಿ ದಿಶಾ ಭಾಗವಹಿಸಿದ್ಲು. ದಿಶಾ ವೆಸ್ಟರ್ನ್ ಡ್ಯಾನ್ಸ್ ಹಾಗೂ ಭರತನಾಟ್ಯ ಕಲಿತಾ ಇದ್ದಾಳೆ. ಚಿತ್ರಾಲಿ ಹ್ಯಾಪಿ ಬರ್ತ್ಡೇ ಸಿನಿಮಾದಲ್ಲಿ ಕೂಡ ದಿಶಾ ನಟಿಸಿದ್ದಾಳೆ. ಪ್ರಸ್ತುತ ಸೋಷಿಯಲ್ ಮೀಡಿಯಾದಲ್ಲಿ ಕಿನ್ನರಿ ದಿಶಾ ಹೆಸರಿನಲ್ಲಿ ಅವಳ ಅಕೌಂಟ್ ಇದೆ. ಇದರಲ್ಲಿ ಅವಳ ಬಗ್ಗೆ ಇತ್ತೀಚಿನ ಮಾಹಿತಿಗಳು ಸಿಗ್ತವೆ. ಪ್ರಸ್ತುತ 4ನೇ ತರಗತಿಯಲ್ಲಿ ದಿಶಾ ಓದ್ತಾ ಇದ್ದಾಳೆ. ನೀವು ಕೂಡ ಕಿನ್ನರಿ ಧಾರಾವಾಹಿಯ ಮಣಿ ಪಾತ್ರ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.